ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾಡಲೇಬೇಕು. ಅಸೆಂಬ್ಲಿ ಚುನಾವಣೆ ಬಂದಾಗ ಯೋಚನೆ ಮಾಡ್ತೀವಿ ನಾವು. ಜೆಡಿಎಸ್ ಇಂಡಿಪೆಂಡೆಂಟ್ ನಿಂತ್ರೆ 6 ಸೀಟ್ ಬರ್ಬೋದಾಗಿತ್ತು. ಅಧ್ಯಕ್ಷನಾಗಿದ್ದ ಹೇಳ್ತಿರಲ್ಲ, ಟ್ರಯಾಂಗಲ್ ಫೈಟ್ ನಲ್ಲಿ ಮಂಡ್ಯ ಗೆಲ್ತಿದ್ವಿ, ತುಮಕೂರು ಗೆಲ್ತಿದ್ವಿ, ಹಾಸನ ಗೆಲ್ತಿದ್ವಿ, ಕೋಲಾರ ಗೆಲ್ತಿದ್ವಿ. ಟ್ರಯಾಂಗಲ್ ಫೈಟ್ ನಲ್ಲಿ ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು 4 ಇಲ್ಲೇ ಆಯ್ತಲ್ಲ ನಿಮ್ಗೆ. ಮೈಸೂರು ರೂರಲ್ ಗೆಲ್ತಿದ್ವಿ ಟ್ರಯಾಂಗಲ್ ಫೈಟ್ ನಲ್ಲಿ. ಅದಾದ್ಮೇಲೆ ಏನಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಗೆಲ್ತಿದ್ವಿ ಟ್ರಯಾಂಗಲ್ ಫೈಟ್ ನಲ್ಲಿ. ಇವರು ಕೇವಲ ಒಂದು ಮಂಡ್ಯ ಸೀಟಿಗೆ ಏನೋ ಸಿಗತ್ತೆ ಅಂತೇಳಿ ಈಗ ಸೋಮಲತಾ ಅಮ್ಮನವ್ರು ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ಈಗ ತುಮಕೂರಿನಲ್ಲಿ ಹೊಡೆದಾಟ, ಕೃಷ್ಣಪ್ಪ MLA. ನಾನು ಹೇಳಿದ್ದೆ ಅದು ಆಗಲ್ಲ. ನೀವು ನೀರಿನಲ್ಲಿ ಎಣ್ಣೆ ಹಾಕಿದ್ರೆ ಎಣ್ಣೆ ನೀರು ಬೆರೆಯಕ್ ಸಾಧ್ಯವೇ ಇಲ್ಲ. ಬಿಜೆಪಿಗೂ JDSಗೂ ಸಂಬಂಧವೇ ಬರಲ್ಲ. ಈಗ ಕನ್ಯಾವಾಗಿ ಏನಿದೆ ಅಂದ್ರೆ ಈಗ ಮಂಡ್ಯದಲ್ಲಿ ಸುಮಾರು 2 ಲಕ್ಷ ಓಟನ್ನ JDS ಕಳ್ಕೊಂಡಿದೆ. ಈಗ ಸ್ಪಷ್ಟ 2.5 ಲಕ್ಷ ಓಟ್ ಮುಸ್ಲಿಮ್ಸ್ ಇದೆ, ದಲಿತರದ್ದಿದೆ, 2 ಲಕ್ಷ ಕುರುಬರದಿದೆ. ಇನ್ನು ಒಕ್ಕಲಿಗರು ಪುಟ್ಟಪ್ಪನವ್ರು, ರಾಷ್ಟ್ರಕವಿ ಪುಟ್ಟಪ್ಪನವ್ರನ್ನ ಒಪ್ಪುವಂತ ಒಬ್ಬ ಒಕ್ಕಲಿಗನು ಬಿಜೆಪಿ ಓಟ್ ಹಾಕಲ್ಲ. ಮಂಡ್ಯ ಭಾರಿ ಪ್ರಭುತ್ವವಾದಂತ ಜಿಲ್ಲೆ ಅದು. ಏನಿಯಾವ್ ಕುಮಾರಸ್ವಾಮಿಗೆ ಆರೋಗ್ಯ ದೇವ್ರು ಒಳ್ಳೇದ್ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ. ದೇವೇಗೌಡರಿಗೆ ಕೊನೆ ಕಾಲದಲ್ಲಿ ಈ ಪರಿಸ್ಥಿತಿ ಆಗಬಾರ್ದಾಗಿತ್ತು, ಆಗೋಗಿದೆ. ಇನ್ನು ನಮ್ಮದು ಕೇಸು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಹಾಕಿದ್ವಿ, ಟ್ರೈಲೇ ನಡೆಸಲಿಲ್ಲ. ಅವರು ಮೇಂಟೈನಬಲ್ ಅಲ್ಲ ಅಂತ ಡಿಸ್ಮಿಸ್ ಮಾಡ್ಬಿಟ್ರು. ವಿಚಿತ್ರವಾದಂತ ನ್ಯಾಯ ಇದು. ಹೈಕೋರ್ಟಿಗೆ ಮತ್ ಹಾಕಿದೀವಿ ಇವತ್ತು. ಅವ್ರಿಗೆ ಕೋರ್ಟ್ ನನಗೆ ನಾ ಕೇಳಿದ ಇಷ್ಟೇನೆಯ, ಜನತಾದಳ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾನು ಅಧ್ಯಕ್ಷನಾಗಿ ಎಲೆಕ್ಟ್ ಆಗಿದ್ದೀನಿ, ನನ್ನ ತೆಗೆದಿರೋ ಸರಿ ಇದೆ ಇಲ್ಲ ಹೇಳಿ ಅಂತ. ಅದನ್ನ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಅದನ್ನ ಟ್ರೈಲೇ ಇರ್ತಿಲ್ಲ. ಆದ್ರೂ ನನಗೆ ನ್ಯಾಯಾಂಗದಲ್ಲಿ ವಿಶ್ವಾಸ ಇದೆ, ಹೈಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗತ್ತೆ ಅನ್ನಕ್ಕಂಥ ನಿರೀಕ್ಷಣೆ ಇದ್ದೇನೆ. ಕಾರಣ ಲಕ್ಷಾಂತರ ಜನ ಕಾರ್ಯಕರ್ತರು ನಿರೀಕ್ಷಣೆಯಲ್ಲಿದ್ದಾರೆ. ಮಾರ್ಚ್ 11ನೇ ತಾರೀಕು ಆದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಹೊರಡ್ತಾ ಇದೀವಿ ನಾವು. ಈ ಜಿಲ್ಲಾ ಸಮಿತಿಗಳು ರೆಡಿ ಆಗಿದೆ. 12 ಏಪ್ರಿಲ್. ಬ್ಯಾಲೆಟ್ ಇದು ಇವಿಎಂ ಬಗ್ಗೆ ಮಾತಾಡ್ತಾ ಇದ್ದಾರೆ. 2004 ಅಲ್ಲೂ ಇವಿಎಂ ಇತ್ತು, ಇವಾಗ ಮಾತಾಡ್ಲೇ ಇಲ್ಲ. ಯಾರು ನೀವು ಇವಿಎಂ ಬೇಡ ಅಂತ ಮಾತಾಡ್ಲಿಲ್ಲ. ಅವಾಗ 10 ವರ್ಷ ಕಾಂಗ್ರೆಸ್ ಬಂತು, ಈಗ ಮೊನ್ನೆ 136 ಕಾಂಗ್ರೆಸ್ ಅವ್ರು ಗೆದ್ರು. ಅವಾಗ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ರು. ವಿಧಾನಸಭಾ ಚುನಾವಣೆ ಬ್ಯಾಲೆಟ್ ಪೇಪರ್ ಬಗ್ಗೆ ಮಾತಾಡ್ಲಿಲ್ಲ, ಇವಿಎಂ ಅಲ್ಲೇ ನಡೆಸಿದ್ರು. ಈಗ ಏನ್ ಸರ್ ದಿಢೀರ್ ಅಂತ ಇವಿಎಂ ಮೇಲೆ ನಿಮ್ಗೆ? ಮೋದಿ ಬಾರಿ ಬುದ್ಧಿವಂತರು, ಎಲ್ಲ ಕಡೆ ಕೈ ಹಾಕಕ್ ಹೋಗಲ್ಲ ಅವರು. ಮದುವೆ ಮನೆಯಲ್ಲಿ ಮಲಗದಾಗ ಕೈ ಹಾಕ್ತಾರಲ್ಲ, ಹಂಗ ಕೈ ಹಾಕೋರಿ. ಎಚ್ಚರ ಆದ್ರೆ ಅಂತ ಪಕ್ಕದಲ್ಲಿ ಸರಿದು ಬಿಡೋದು. ಇವ್ರು ಸೆಲೆಕ್ಟೆಡ್ ಸೀಟ್ ಟಾರ್ಗೆಟ್ಸ್ ಅಷ್ಟೇ. ಯಾಕೆ ಬೇಡ ಅಂತಾರೆ, ಇವಿಎಂ ಯಾಕೆ ಬೇಕು ಅಂತಾರೆ? ಎಲ್ಲಿ ಬ್ಯಾಲೆಟ್ ಆಗಿದೆಯೋ ಅಲ್ಲಿ ಇವಿಎಂ ಯಾಕೆ ಬೇಡ ಅಂತಾರೆ? ಹ್ಯಾಕ್ ಆಗತ್ತದ್ರಲ್ಲಿ ಅಂತ ಚುನಾವಣಾ ಆಯೋಗ ಎಲ್ಲರಿಗೂ ಓಪನ್ ಆಫರ್ ಕೊಟ್ಟಿತ್ತು. ಏನಂತ ನೀವು ಹೋಗ್ಲಿಲ್ಲ. ನೋ ನೋ ನೋ, ಯು ಸಿ ದಟ್ಸ್ ವಾಟ್ ಅಪೋಸಿಷನ್ ಪಾರ್ಟಿ
ಬಿಗ್ಗೆಸ್ಟ್ ವೀಕ್ನೆಸ್ ಅಲ್ಲೇ ನೀವೇ ಒಬ್ಬ- ಇರ್ತಕ್ಕಂಥ ನೀವು opposition ಅಲ್ಲಿ ಅಲ್ಲ, ದಟ್ ಇಸ್ ದ ವೀಕ್ನೆಸ್. ಈಗ ಹೇಳ್ತಾ ಇದ್ರಲ್ಲ, ಈಗಲೂ ನೀವು ಎಲ್ಲ ಈಗ್ಲೂ ಈಗ ಹೇಳ್ತದಾರ ಅವರು. ನೀವೇ ಹೋಗ್ಬೋದಲ್ಲ. ಅಲ್ಲಲ್ಲ, ನಾನ್ ಹೋಗೋದೆ, ನಾನು ಇಲ್ಲಿ ಸ್ಟೇಟ್ ನಲ್ಲಿ ಇದ್ದೀನಿ, ನಾನೇನ್ರಿ. ಅಲ್ಲ ಸರ್, ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ಬೇಕು. ಇಲ್ಲ ಅವಾಗ ನ್ಯಾಷನಲ್ ಪಾರ್ಟೀಸ್ಗಳು ಕಾಂಗ್ರೆಸ್ ಪಾರ್ಟಿದನ್ನ ಎತ್ತಬೇಕಾಗಿತ್ತು ಅವ್ರ ಹತ್ರಕ್ಕೆಲ್ಲ. ಈಗ ಅವ್ರು ಹೇಳ್ತಾ ಇದಾರೆ ಹೌದು ಇದು ತಪ್ಪು ಅಂತ. ಈಗ ಅವ್ರು ಒಪ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.